children, welcome to your social class 5th. In the previous class you have learnt about the last factor, wind. The last factor is wind. You previous class alli last factor, 5th factor wind ಬಗ್ಗೆ ತಿಳ್ಕೊಂಡಿದ್ರಿ ಅಲ್ವಾ? Before going to this class we will recall the previous class once, okay? Winds may be of different types depending from where they come. Wind, ಗಾಳಿ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ಬೋದು, ಡಿಫ್ರೆಂಟ್ ಟೈಪ್ಸಲ್ಲಿ ನೋಡ್ಬೋದು. ಹೇಗೆ ಡಿಫ್ರೆಂಟ್ ಟೈಪ್ಸ್ ಅಂತ ಹೇಳ್ತೀವಿ? ಡಿಪೆಂಡಿಂಗ್ ಫ್ರಮ್ ವೇರ್ ದೆ ಕಮ್, ಅದು ಎಲ್ಲಿಂದ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಹಾಟ್ ರೀಜನಿಂದ ಬಂದಿರ್ಬೋದು, ಕೋಲ್ಡ್ ರೀಜನಿಂದ ಬಂದಿರ್ಬೋದು ಅಲ್ವಾ? ಈ ಹಾಟ್ ರೀಜನಲ್ಲಿ ಹೇಗೆ ಬೀಳಿಸುತ್ತೆ ಸಾಮಾನ್ಯವಾಗಿ ಗಾಳಿನೂ ಕೂಡ ಹಾಟರ್ ಆಗಿರುತ್ತೆ ಅಲ್ವಾ? ಅದೇ ಕೂಲ್ ಏರಿಯಾಗಳಲ್ಲಿ ಗಾಳಿ ಹೇಗಿರುತ್ತೆ? ಕೂಲಾಗೇ ಇರುತ್ತೆ ಅಲ್ಲ? ಹಾಟ್ ಕೂಲ್ ವಿಂಡ್ಸ್ ಆ್ಯಂಡ್ ಮಾಯಿಶ್ಚರ್ ಲ್ಯಾಡನ್. ಬಿಕಾಸ್ ಆಫ್ ದೀಸ್ ಫೀಚರ್ಸ್ winds tend to influence the climate of a places. ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ರಿ ವಿಂಡ್ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಕ್ಲೈಮೇಟ್ ಮೇಲೆ, ಹೇಗೆ ಒಂದು ಆ ಫ್ಯಾಕ್ಟರ್, ವಿಂಡ್ ಅನ್ನೋ ಒಂದು ಫ್ಯಾಕ್ಟರು ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ರಿ ಅಲ್ವಾ? ದ ಮೋಷನ್ ಆಫ್ ಏರ್ ಈಸ್ ನೋನ್ ಆ್ಯಸ್ ವಿಂಡ್. ವಿಂಡ್ ಅಂದರೆ ಏನು ಅಂತ ಹೇಳ್ತೀವಿ? ದ ಏರ್, ದ ಮೋಷನ್ ಆಫ್ ದ ಏರ್ ಈಸ್ ನೋನ್ ಆ್ಯಸ್ ವಿಂಡ್. ಹಾಗಾದರೆ ಈ ನಿಯರ್ ದ ಸಿ, ಈ ಸಮುದ್ರದ ಹತ್ತಿರ ಈ ಗಾಳಿ ಹೇಗೆ ಬೀಸುತ್ತೆ? ಹೌ ದ ಏರ್ ಬ್ಲೋಸ್ ನಿಯರ್ ದ ಸಿ ಚಿಲ್ಡ್ರನ್? ನಿಯರ್ ದ ಸಿ ದ ಏರ್ ಬ್ಲೋಸ್ ವಿತ್ ಹೆವಿ ಮಾಯಿಶ್ಚರ್. ಹೇಗೆ ಬೀಸುತ್ತೆ? ವಿತ್ ಹೆವಿ ಮಾಯಿಶ್ಚರ್ ಆ್ಯಂಡ್ ಗಿವಿಂಗ್ ಔಟ್ ರೈನ್ಫಾಲ್ ಟು ದ ಕೋಸ್ಟಲ್ ರೀಜನ್. ಏನು ಒಂದು ಮಾಯಿಶ್ಚರಿಂದ ಕೂಡಿದಂತಹ ಒಂದು ಗಾಳಿ ಬೀಸುತ್ತೆ. ಎಲ್ಲಿ? ನಿಯರ್ ದ ಕೋಸ್ಟಲ್ ಏರಿಯಾ, ಕರಾವಳಿ ಪ್ರದೇಶಗಳಲ್ಲಿ. ಆ್ಯಂಡ್ ಗಿವ್ಸ್ ರೈನ್ಫಾಲ್ ಟು ದಟ್ ರೀಜನ್, ಆ ಪ್ರದೇಶಗಳಿಗೆ ಮಳೆಯನ್ನು ಒದಗಿಸುತ್ತೆ. ವಾಟ್ ಹ್ಯಾಪನ್ಸ್ ನಿಯರ್ ದ ಸಿ? ವಿಂಡ್ ಬ್ಲೋಸ್ ವಿತ್ ಹೆವಿ ಮಾಯಿಶ್ಚರ್ ಮೇಕಿಂಗ್ ದ ಕ್ಲೈಮೇಟ್ ಪ್ಲೆಸೆಂಟ್. ಅಲ್ಲಿ ಹೆವಿ ಮಾಯಿಶ್ಚರಿಂದ ಗಾಳಿ ಬೀಸೋದ್ರಿಂದ ಏನಾಗುತ್ತೆ? ದಟ್ ಪ್ಲೇಸ್ ಬಿಕಮ್ಸ್ ಪ್ಲೆಸೆಂಟ್, ತಂಪಾಗಿರುತ್ತೆ. ಓಕೆ, ಆ್ಯಂಡ್ ಗಿವಿಂಗ್ ರೈನ್ಫಾಲ್ ಟು ದಟ್ ಪ್ಲೇಸಸ್. ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್, ವಿಂಡ್ ಇನ್ ದ ಡೆಸರ್ಟ್ ಆರ್ ವೆರಿ ಹಾಟ್. ಹೇಳಿದೆ ಅಲ್ವಾ, ಒಂದೊಂದು ಕಡೆಯಿಂದ ಬರೋ ಒಂದೊಂದು ಗಾಳಿ ಕೂಡ ಆಯಾ ಒಂದು ಪ್ರದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಲ್ವಾ? ನೋಡಿ, ಈ ಡೆಸರ್ಟ್ ರೀಜನಲ್ಲಿ ಹೇಗಿರುತ್ತೆ ವಿಂಡ್ಸು? ಇಟ್ಸ್ ವೆರಿ ಹಾಟ್. ಹೇಗಿರುತ್ತೆ? ತುಂಬ ಬಿಸಿಯಾಗಿರುತ್ತೆ. ಹೌ ದ ವಿಂಡ್ಸ್ ಇನ್ ದ ಡೆಸರ್ಟ್ ಚಿಲ್ಡ್ರನ್? ದೋಸ್ ಆರ್ ವೆರಿ ಹಾಟ್ ಆ್ಯಂಡ್ ಮೇಕಿಂಗ್ ದ ಏರಿಯಾ ಆಲ್ಸೋ ವೆರಿ ಹಾಟರ್. ಆಯಿತಾ? ಅಲ್ಲಿನ ಗಾಳಿ ತುಂಬ ಬಿಸಿಯಾಗಿರುತ್ತೆ ಮತ್ತು ಅಲ್ಲಿನ ಒಂದು ರೀಜನನ್ನು, ಪ್ರದೇಶವನ್ನು ಏನು ಮಾಡುತ್ತೆ? ತುಂಬ ಬಿಸಿಯನ್ನು ಹಾಕ್ಸುತ್ತೆ. ಮೇಕಿಂಗ್ ದ ಏರಿಯಾ ಆಲ್ಸೋ ವೆರಿ ಹಾಟರ್. ಓಕೆ, ನೆಕ್ಸ್ಟ್, ಕೋಸ್ಟಲ್ ಏರಿಯಾ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ವಿಂಡ್ಸ್ ಆರ್ ವೆರಿ ಕೂಲ್ ಮೇಕಿಂಗ್ ದ ಕ್ಲೈಮೇಟ್ ಪ್ಲೆಸೆಂಟ್ ಅಂತ ಅಲ್ವಾ? ಆ್ಯಂಡ್ ಬ್ರಿಂಗಿಂಗ್ ದ ರೈನ್ಫಾಲ್ ಫಾರ್ ದ ಕೋಸ್ಟಲ್ ರೀಜನ್ ಅಲ್ವಾ? ನೆಕ್ಸ್ಟು, ಇಷ್ಟು ನೀವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ರಿ. ಮತ್ತು ಅದೇ ರೀತಿ ನಾವು ಪೋಲಾರ್ ರೀಜನಲ್ಲಿ ನೋಡೋದಾದರೆ, ಈ ಸೌತ್ ಪೋಲು, ನಾರ್ತ್ ಪೋಲನ್ನು ನಾವು ಪೋಲ್ಸನ್ನು ಪೋಲಾರ್ ರೀಜನ್ ಅಂತ ಕರಿತೀವಿ ಅಂತ ಹೇಳಿದ್ದೆ ಅಲ್ಲ? ಇಲ್ಲಿ ಹೇಗಿರುತ್ತೆ? ವಿಂಡ್ ಬ್ಲೋಸ್ ಆ್ಯಂಡ್ ಮೇಕಿಂಗ್ ದ ಏರಿಯಾ ಸೋ ಕೂಲ್. ಹೇಗಿರುತ್ತೆ? ದಟ್ ಪೋಲಾರ್ ರೀಜನ್ ಆರ್ ವೆರಿ ಕೋಲ್ಡರ್. ಅಲ್ಲಿನ ಗಾಳಿ ತುಂಬ ತಂಪಾಗಿ ಬೀಸೋದ್ರಿಂದ ಆ ಒಂದು ಪೋಲಾರ್ ರೀಜನ್ ಹೇಗಿರುತ್ತೆ? ದಟ್ ಏರಿಯಾ ಬಿಕಮ್ಸ್ ವೆರಿ ಕೋಲ್ಡರ್. ಈ ರೀತಿಯಾಗಿ ಗಾಳಿ, ಈ ವಿಂಡು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಒಂದು ಎಫೆಕ್ಟನ್ನು ಕೊಡುತ್ತೆ ಅಂತ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಇಷ್ಟು ನಿಮ್ಮ ಲೆಸನ್ ನಂಬರ್ 5th, ಯಾವುದು? ಕ್ಲೈಮೇಟ್ ಅನ್ನೋದ್ರ ಬಗ್ಗೆ ಇಷ್ಟು ನೀವು ಈ ಲೆಸನಲ್ಲಿ ತಿಳ್ಕೊಂಡ್ರಿ ಅಲ್ವಾ? ನೆಕ್ಸ್ಟು ನಾವು
I am giving you the CW. First main is fill in the blanks. Fill in the blanks. The hottest zones on the earth are called the dash zone. ನಾವು ಭೂಮಿ ಮೇಲೆ ಯಾವ ಒಂದು ರೀಜನನ್ನು ಹಾಟೆಸ್ಟ್ ಝೋನ್ ಉಷ್ಣವಲಯ ಅಂತ ಕರಿತೀವಿ. ಆಪ್ಷನ್ ಕೊಟ್ಟಿದ್ದಾರೆ ಟೊರಿಡ್, ಟೆಂಪ್ರೇಟ್, ಫ್ರಿಜಿಡ್ ಅಂತ. ಯಾವ ಒಂದು ಝೋನನ್ನು ನಾವು ಹಾಟೆಸ್ಟ್ ಝೋನ್ ಅಂತ ಕರಿತೀವಿ? ನಿಯರ್ ಪ್ಲೇಸಸ್ ನಿಯರ್ ದ ಈಕ್ವೆಟರ್ ಆರ್ ಹಾಟೆಸ್ಟ್ ಝೋನ್ಸ್. ಇವಾಗ ಸಮಭಾಜಕ ವೃತ್ತದಲ್ಲಿ ಹತ್ತಿರದಲ್ಲಿರುವಂತಹ ಪ್ಲೇಸಸ್ ಯಾವುದು? ಹಾಟೆಸ್ಟ್ ಝೋನ್ ಅಂತ ಕರಿತೀವಿ. ಆ ಹಾಟೆಸ್ಟ್ ಝೋನ್ ಯಾವುದು? ಟೊರಿಡ್ ಝೋನ್. ಓಕೆ, ಟೊರಿಡ್ ಝೋನ್ಸ್, ಟೊರಿಡ್ ಝೋನ್. ಓಕೆ, ಸೆಕೆಂಡ್ ಒನ್, in the northern hemisphere the frigid zone lies between the north pole and the dash. ನೋಡಿ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಫ್ರಿಜಿಡ್ ಝೋನು ಯಾವುದರ ಮಧ್ಯದಲ್ಲಿ ಸಿಚುಯೇಟ್ ಆಗಿದೆ ಅಂತ? ನಾರ್ತ್ ಪೋಲ್ ಆ್ಯಂಡ್ ಯಾವುದು? ಆರ್ಕಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್, ಈಕ್ವೇಟರ್. ಆಪ್ಷನ್ ಕೊಟ್ಟಿರೋದು ಆರ್ಕಟಿಕ್ ಸರ್ಕಲ್. ಆನ್ಸರ್ ಈಸ್ ಆರ್ಕಟಿಕ್ ಸರ್ಕಲ್. ಆರ್ಕಟಿಕ್ ಸರ್ಕಲ್ ಆ್ಯಂಡ್ ನಾರ್ದರ್ನ್ ಹೆಮಿಸ್ಫಿಯರ್ ಇದರ ಮಧ್ಯ ಬಿಟ್ವೀನ್ ದ ನಾರ್ತ್ ಪೋಲ್ ಆ್ಯಂಡ್ ಆರ್ಕಟಿಕ್ ಸರ್ಕಲ್ ನಾವು ಫ್ರಿಜಿಡ್ ಝೋನನ್ನು ನೋಡ್ಬೋದು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ. ಓಕೆ, ಬಿಟ್ವೀನ್ ದ ನಾರ್ತ್ ಪೋಲ್ ಆ್ಯಂಡ್ ಆರ್ಕಟಿಕ್ ಸರ್ಕಲ್ ವಿ ಸಿ ಫ್ರಿಜಿಡ್ ಝೋನ್ in the northern hemisphere. Answer is Arctic circle. ಈ ಒಂದು ಆರ್ಕಟಿಕ್ ಸರ್ಕಲ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಬಿಟ್ವೀನ್ ದ ಆರ್ಕಟಿಕ್ ಸರ್ಕಲ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರಲ್ಲಿ ನಾವು ಮಿಡ್ಲಲ್ಲಿ ಯಾವ ಝೋನನ್ನು ನೋಡ್ತೀವಿ ಅಂತ ಹೇಳಿದ್ದೆ? ಟೆಂಪ್ರೇಟ್ ಝೋನನ್ನು ನೋಡ್ತೀವಿ. ಬಿಟ್ವೀನ್ ದ ಆರ್ಕಟಿಕ್ ಸರ್ಕಲ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ವಿ ಸಿ ಟೆಂಪ್ರೇಟ್ ಝೋನ್, and between the tropic of cancer and equator we see torrid zone. Okay, next, the temperate zone has a dash climate. The temperate zone has a dash climate. Option is mild, hot and humid and wet. Answer is mild climate, either in too hot or too cool, neither very hot or very cool. Okay, tundras are polar areas in the dash. Option is northern hemisphere, southern hemisphere, oceans. Okay, in the northern hemisphere. Answer is northern hemisphere. Tundra region are the polar areas in the northern hemisphere. Okay, next, dash do not have much humidity in the air. Deserts, mountains, equatorial areas. Answer is desert. The given option deserts, mountains, equatorial areas. Answer is deserts. Deserts do not have much humidity in the air. Okay, next, second main is tick the correct statement and cross the wrong ones. Okay, first one, people prefer to go to hot places during summer. Wrong. Then where they prefer to go in the hot during the summer? Where they go to prefer during the summer? ಹಾಗಾದರೆ ಎಲ್ಲಿಗೆ ಹೋಗಿ ಇಷ್ಟಪಡ್ತಾರೆ ಸಮ್ಮರಲ್ಲಿ? ಪೀಪಲ್ ಪ್ರಿಫರ್ ಟು ಗೋ ಇನ್ ದ ಸಮ್ಮರ್ ಟು ಹಿಲ್ಲಿ ರೀಜನ್ಸ್, ಹಿಲ್ಲಿ ಸ್ಟೇಷನ್ಸ್ ಅಲ್ವಾ? Next, the south frigid zone lies between the South Pole and Antarctic Circle. Yes, the south frigid zone lies between the South Pole and Antarctic Circle. Right.
The north frigid zone lies between the North Pole and Arctic Circle. Okay. Next, Mumbai is located near the sea and thus has an extreme climate. It's wrong. Next, the moisture-laden winds coming in from the Arabian Sea bring rain to several parts of India. Is right. The moisture-laden winds coming in from the Arabian Sea bring rain to several parts of India. Okay. Next, both the poles on the earth receive direct sun rays. False. That receives slanting sun rays, slightly sun rays. Okay. Next, answer the following questions. How is climate different from weather? Explain with the help of an example. Okay, first one. How is climate different from weather? Explain with the help of example. See. Weather refers to the atmospheric condition of a particular place and at a particular time. ವೆದರ್ ಅನ್ನೋದು ಒಂದು ಏನು ಅಟ್ಮಾಸ್ಫಿಯರಿಕ್ ಕಂಡೀಷನಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಮತ್ತು ಪರ್ಟಿಕ್ಯುಲರ್ ಟೈಮಲ್ಲಿ ಇರುವಂತಹ ಒಂದು ಸ್ಥಿತಿ, ವಾತಾವರಣದಲ್ಲಿರುವಂತಹ ಒಂದು ಸ್ಥಿತಿಯನ್ನು ನಾವು ವೆದರ್ ಅಂತ ಹೇಳ್ತೀವಿ ಅಂತ ಹೇಳಿದೆ ಅಲ್ವಾ. ಅದೇ ರೀತಿ ಕ್ಲೈಮೇಟ್ ಅಂದರೆ ಕ್ಲೈಮೇಟ್ ರೆಫರ್ಸ್ ಟು ದ ಟಿಪಿಕಲ್ ವೆದರ್ ಕಂಡೀಷನ್ ಆಫ್ ಎ ಪ್ಲೇಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಒಂದು ಪ್ರದೇಶದಲ್ಲಿರುವಂತಹ ದೀರ್ಘಾವಧಿ ಕಾಲದಲ್ಲಿ ಒಂದು ವಾತಾವರಣದಲ್ಲಿರುವಂತಹ ಸ್ಥಿತಿಯನ್ನು ನಾವು ಕ್ಲೈಮೇಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ವೆದರ್ ಮೇ ಚೇಂಜ್ ಫ್ರಮ್ ಡೇ ಟು ಡೇ. ಇಟ್ ಇನ್ಫ್ಲುಯೆನ್ಸ್ ಆನ್ ದ ಅವರ್ ಡೈಲಿ ಆ್ಯಕ್ಟಿವಿಟೀಸ್. ನೋಡಿ, ವೆದರ್ ಏನಾಗುತ್ತೆ, ಡೇ ಟು ಡೇ ಚೇಂಜ್ ಆಗುತ್ತೆ, ಹವರ್ ಟು ಹವರ್ ಚೇಂಜ್ ಆಗುತ್ತೆ. ಅದು ನಮ್ಮ ಡೈಲಿ ಆ್ಯಕ್ಟಿವಿಟಿ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿದ್ದೆ. ಯಾವುದು? ವೆದರ್. Climate in the hilly regions of the North India are cold, while the coastal areas of Tamil Nadu are warm and humid, and in the desert is hot and dry. ಅದರ ಕ್ಲೈಮೇಟು ಏನು, ಕ್ಲೈಮೇಟಲ್ಲಿ ಟೈಮ್ ಟು ಟೈಮು ಮತ್ತು ಡೇ ಟು ಡೇ ಚೇಂಜ್ ಆಗೋದಿಲ್ಲ. ಏನು ಲಾಂಗ್ ಪೀರಿಯಡಲ್ಲಿ ಈ ಒಂದು ವೆದರ್ ಕಂಡೀಷನನ್ನು ನಾವು ನೋಡ್ಬೋದು ಒಂದು ಪ್ಲೇಸಲ್ಲಿ. ಓಕೆ, ಇಷ್ಟು ಫಸ್ಟ್ ಒನ್ಗೆ ಆನ್ಸರು. ನೆಕ್ಸ್ಟ್ ಸೆಕೆಂಡ್ ಒನ್, ಹೌ ಡಸ್ ದ ಕ್ಲೈಮೇಟ್ ಇನ್ ದ ಟೊರಿಡ್ ಝೋನ್ ಡಿಫರ್ ಫ್ರಮ್ ದಟ್ ಇನ್ ದ ಟೆಂಪ್ರೇಟ್ ಝೋನ್. ಟೊರಿಡ್ ಝೋನು ಮತ್ತು ಟೆಂಪ್ರೇಟ್ ಝೋನ್ಗಳ ಮಧ್ಯೆ ಇರುವಂತಹ ಒಂದು ಡಿಫ್ರೆನ್ಸ್ ಏನು? ದ ಸನ್ರೈಸ್ ಫಾಲ್ಸ್ ವರ್ಟಿಕಲಿ ಆನ್ ದ ಈಕ್ವೇಟರ್ ಆ್ಯಂಡ್ ದ ಏರಿಯಾಸ್ ಅರೌಂಡ್ ಇಟ್. The sun rays falls vertically on the equator and areas around it, making these areas very hot. These region receives more sunlight for most part of the year. These areas are called hot or torrid zone. ಯಾವ ಒಂದು ಪಾರ್ಟಲ್ಲಿ ನಾವು ಹೆಚ್ಚಿನ ಒಂದು ಹೀಟನ್ನು ರಿಸೀವ್ ಮಾಡ್ಕೊಳ್ತಾ ಇರುತ್ತೋ ಆ ಒಂದು ಝೋನನ್ನು ನಾವು ಟೊರಿಡ್ ಝೋನ್ ಅಂತ ಕರಿತೀವಿ. ದ ಟೆಂಪ್ರೇಟ್ ಝೋನ್ ರೆಫರ್ಸ್ ಟು ದ ಏರಿಯಾ. ನೋಡಿ, ಟೆಂಪ್ರೇಟ್ ಝೋನು ರೆಫರ್ಸ್ ಟು ದ ಏರಿಯಾ ಬಿಟ್ವೀನ್ ನೀದರ್ ವೆರಿ ಹಾಟ್ ನಾರ್ ವೆರಿ ಕೋಲ್ಡ್. ಈ ಟೆಂಪ್ರೇಟ್ ಝೋನಲ್ಲಿ ಹೇಗಿರ್ಬೋದು, ಅಲ್ಲಿ ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ಬೋದು ಅಥವಾ ಹೆಚ್ಚು ಶೀತದಿಂದನೂ ಕೂಡ ಕೂಡಿರ್ಬೋದು. ಅದನ್ನು ನಾವು ಟೆಂಪ್ರೇಟ್ ಝೋನ್ ಅಂತ ಕರಿತೀವಿ. ಟೆಂಪ್ರೇಟ್ ಝೋನ್ ಅಂದರೆ ಸಮಶೀತೋಷ್ಣ ವಲಯ ಅಂತ. ಏನು, ಉಷ್ಣವಲಯನಾದರೂ ಆಗಿರ್ಬೋದು, ಶೀತವಲಯನಾಗಿರು, ಎರಡೂ ಕೂಡ ಸಮವಾಗಿರುವಂತಹ ಒಂದು ವಲಯ. ಓಕೆ, ನೆಕ್ಸ್ಟ್, ಹೌ ಡಸ್ ದ ಡಿಸ್ಟೆನ್ಸ್ ಆಫ್ ಎ ಪ್ಲೇಸ್ ಫ್ರಮ್ ದ ಈಕ್ವೇಟರ್ ಇನ್ಫ್ಲುಯೆನ್ಸ್ ಇಟ್ಸ್ ಕ್ಲೈಮೇಟ್. ಈಗ ನೋಡಿ, ಡಿಸ್ಟೆನ್ಸ್ ಫ್ರಮ್ ದ ಈಕ್ವೇಟರ್ ಅಂದರೆ ಏನು ಅಂತ ಹೇಳಿದ್ದೆ, ಲ್ಯಾಟಿಟ್ಯೂಡ್ ಅಲ್ವಾ. ಅದು ಹೇಗೆ ಕ್ಲೈಮೇಟ್ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ. ದ ಪ್ಲೇಸಸ್ ಅವೇ ಫ್ರಮ್ ದ ಈಕ್ವೇಟರ್ ಹ್ಯಾವ್ ಎ ಕೋಲ್ಡರ್ ಕ್ಲೈಮೇಟ್ ದ್ಯಾನ್ ದೋಸ್ ಕ್ಲೋಸರ್ ಟು ಇಟ್. ಈ ಈಕ್ವೇಟರ್ಗೆ ಹತ್ತಿರ ಇರುವಂತಹ ಪ್ಲೇಸಸ್ಗಳಿಗಿಂತ ದೂರದಲ್ಲಿರುವಂತಹ ಪ್ಲೇಸಸ್ಗಳು ಹೇಗಿರ್ತವೆ ಅಂದರೆ ಕೋಲ್ಡರ್ ಕ್ಲೈಮೇಟ್, ತಂಪಾಗಿರ್ತವೆ. ದ ಪೋಲ್ಸ್ ರಿಸೀವ್ ಸನ್ ರೇಸ್ ಅಟ್ ಎ ಸ್ಲ್ಯಾಂಟ್. ಯಾವೊಂದು ಪ್ಲೇಸು ಕೂಲ್ ಆಗಿರುತ್ತೆ ಹಾಗಾದರೆ? ಪೋಲ್ಸ್.
ನಾರ್ತ್ ಪೋಲ್ ಆಗಿರ್ಬೋದು, ಸೌತ್ ಪೋಲ್ ಆಗಿರ್ಬೋದು. ಆ ಪೋಲ್ಸ್ ರೀಜನ್ ಏನಿದೆ, ದಟ್ ರೀಜನ್ ರಿಸೀವ್ಸ್ ಸನ್ ರೇಸ್ ಅಟ್ ಎ ಸ್ಲ್ಯಾಂಟ್. ಅಂದರೆ ಸ್ಲ್ಯಾಂಟ್ ಅಂದರೆ ಓರೆಯಾಗಿ ಸೂರ್ಯನ ಕಿರಣಗಳನ್ನು ಪಡ್ಕೊಳ್ತವೆ. ಸೊ ಆ ರೀಜನ್ಗಳು ಏನು ತಂಪಾಗಿರ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ 4th one ಈಸ್, ವೇರ್ ವುಡ್ ಯು ಪ್ರಿಫರ್ ಟು ಗೋ ಇನ್ ದ ಸಮ್ಮರ್ ಆ್ಯಂಡ್ ವೈ? ನೀವು ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ ಎಲ್ಲಿಗೆ ಹೋಗಲಿಕ್ಕೆ ಇಷ್ಟಪಡ್ತೀರಾ ಮತ್ತು ಯಾಕೆ? ಪೀಪಲ್ ಪ್ರಿಫರ್ ಟು ಗೋ ಹಿಲ್ ಸ್ಟೇಷನ್ಸ್ ಇನ್ ದ ಸಮ್ಮರ್ ಬಿಕಾಸ್ ಹಿಲ್ಲಿ ಏರಿಯಾಸ್ ಆರ್ ಸೋ ಕೂಲರ್ ಆ್ಯಂಡ್ ಸೋ ಪ್ಲೆಸೆಂಟ್. ಯಾಕೆ ಹಿಲ್ಲಿ ರೀಜನ್ಗೆ ಹೋಗೋಕ್ಕೆ ಇಷ್ಟಪಡ್ತಾರೆ ಜನಗಳು ಸಮ್ಮರಲ್ಲಿ ಅಂದರೆ, ಹಿಲ್ಲಿ ರೀಜನ್ಸ್ ಹೇಗಿರುತ್ತೆ ಅಂದರೆ ಕೂಲಾಗಿ ತಂಪಾಗಿರುತ್ತೆ ಅಲ್ವಾ. ಅಲ್ಲಿಗೆ ಹೋದರೆ ಒಂದು ಖುಷಿ ಇರುತ್ತೆ ಅಲ್ವಾ ಹೋಗ್ಲಿಕ್ಕೆ ಹಿಲ್ಲಿ ರೀಜನ್ಗಳಿಗೆ. ಯಾಕೆ? ಹೈ ಅಬೋ ದ ಸೀ ಲೆವೆಲ್, ಆಲ್ಟಿಟ್ಯೂಡ್ ಬಗ್ಗೆ ಓದಿದ್ರಿ ಅಲ್ವಾ ನೀವು ಈ ಒಂದು ಕ್ಲಾಸಲ್ಲಿ. ಏನು ಆಲ್ಟಿಟ್ಯೂಡ್ ಅಂದರೆ ಏನಂದರೆ ನಾವು ಎವ್ರಿ ಒಂದು 1000 ಮೀಟರ್ಸ್ ಆಫ್ ಇನ್ಕ್ರೀಸಿಂಗ್ ಹೈಟಲ್ಲಿ 1000 ಮೀಟರ್ಸ್ ಎತ್ತರಕ್ಕೆ ಹೋದಂತೆಲ್ಲ ನಾವು 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವು ಟೆಂಪ್ರೇಚರ್ ಕಮ್ಮಿ ಆಗೋದನ್ನು ನಾವು ನೋಡ್ಬೋದು. ಡಿಕ್ರೀಸ್ ಆಗ್ತಾ ಹೋಗುತ್ತೆ ಟೆಂಪ್ರೇಚರ್. ನಾವು ಹೈಟಿಗೆ ಹೋದಂತೆಲ್ಲ ಏನಾಗುತ್ತೆ, ಟೆಂಪ್ರೇಚರು ಡಿಕ್ರೀಸ್ ಆಗ್ತಾ ಬರುತ್ತೆ. ಹಾಗಾಗಿ ಹಿಲ್ಲಿ ರೀಜನ್ಗಳು ಮತ್ತು ಮೌಂಟೇನಸ್ ರೀಜನ್ಗಳು ಏನಾಗಿರುತ್ತೆ, ತುಂಬ ಕೂಲಾಗಿರ್ತವೆ ಅಂತ ಹೇಳ್ಬೋದು. ಅಂಡರ್ಸ್ಟ್ಯಾಂಡ್? ಇಷ್ಟು ನಿಮ್ಮ CW. ನೀಟಾಗಿ CW ಬರೀಬೇಕು, ಸೆಂಡ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.